ಬಬಲೇಶ್ವರ ಮತಕ್ಷೇತ್ರ ಅಲ್ಲಿ ಏನೂ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳೋದು. ನೀವು ಬಬಲೇಶ್ವರ ನೋಡಿಲ್ಲ ಅಂದಂಗೆ ಆಯ್ತದೆ ಅರ್ಥ. ನೀವು ಬಬಲೇಶ್ವರ ನೋಡಿದರೆ ಈ ಮಾತು ಬರ್ತಿರಲಿಲ್ಲ ನಿಮ್ಮ ಬಾಯಿಂದ. ದಾಖಲೆಗಳನ್ನು ಮತ್ತು ಕೇವಲ ಕಾಗದ ತೋರಿಸೋದಿಲ್ಲ, ಎಲ್ಲೆಲ್ಲಿ ನೀರಾವರಿ ಆಗ್ಯದ ಅದನ್ನು ಕರ್ಕೊಂಡೋಗಿ ತೋರಿಸ್ತೀವಿ. ನೀವೇ ಸೆಲೆಕ್ಟ್ ಮಾಡಿರಿ. ಯಶವಂತರಾಗೌಡರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ್ರಿ. ಇಂಡಿಗೆ ಹೋಗಿ ನೋಡಿರಿ, ಇಂಡಿನೂ ಹೋಗಿಲ್ಲ ನೀವು. ಇಂಡಿ ಇವತ್ತು ಶಾಂತಿ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಇವತ್ತು ಇಂಡಿ. ಅಲ್ಲಿ ಒಂದು ಗಲಭೆ ಇಲ್ಲ, ಒಂದು ಕೋಮುವಾದಿಲ್ಲ. ಮಹಾತ್ಮ ಗಾಂಧಿ ಟೀಕೆ ಮಾಡಿದ್ರೆ, ನೆಹರು ಟೀಕೆ ಮಾಡಿದ್ರೆ, ಇಂದಿರಾ ಗಾಂಧಿ ಟೀಕೆ ಮಾಡಿದ್ರೆ ಅಭಿವೃದ್ಧಿ ಅಲ್ಲ ಇದು. ಟೀಕೆ ಅಭಿವೃದ್ಧಿ ಅಲ್ಲ, ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಮಾತ್ರ. ಸಿದ್ದೇಶ್ವರ ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ MB ಪಾಟೀಲ್ರನ್ನು ಆಧುನಿಕ ಭಗೀರಥ ಅಂಥೇಳಿ ಪ್ರಶಸ್ತಿ ಕೊಟ್ಟು ತಿದ್ದು ನೀವು MB ಪಾಟೀಲ್ರು ನೀರಾವರಿಗೆ ಏನೂ ಮಾಡಿಲ್ಲ ಅಂತ ಹೇಳೋದು ಇದು ಭಾಳ ಬಾಲಿಶತನದ ಹೇಳಿ. ಇಸ್ರೇಲ್ಗೆ ಹೋಗಿ ಫಾದರ್ಲ್ಯಾಂಡ್ ಅಂತ ಹೇಳಿದವಾಗ ಇದು ದೇಶದ ಮಾನ ಹರಾಜ ಅಲ್ಲಿಲ್ವಾ? ಅಂಧಭಕ್ತರಂತ ಯಾರು ಹೇಳ್ಯಾರ? ಯಶವಂತಗೌಡರು ಹೇಳಿಲ್ಲದು. ಸುಮಾರು 7-8 ವರ್ಷಗಳಿಂದ ಅಂಧಭಕ್ತ ಅಂತ ಸಿಗ್ತಾ ಇಲ್ಲ. ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ. ಗ್ಯಾಸ್ ಉಪಯೋಗಿಸೋದು ಬಿಡ್ರಿ, ಪೆಟ್ರೋಲ್ ಬಿಡ್ರಿ, ಡೀಸೆಲ್ ಬಿಡ್ರಿ. ನಾಳೆ ಶರೀರಕ್ಕೆ ಏನಾರ ಸಮಸ್ಯೆ ಆಗಿದೆ ಅಂದ್ರೆ ಬಿಟ್ಬಿಡ್ರಿ, ಔಷಧ ತೊಗೋಬೇಡ್ರಿ, ಔಷಧ ಸಿಗಲ್ಲ ತೊಗೋಬೇಡ್ರಿ, ಸಾಯಿರಂತಂಗೆ ಆಗ್ತದೆ. BJP ಸರ್ಕಾರ ಬಂದ ಮೇಲೆ 5 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದು ಎಲ್ಲೆಲ್ಲಿ BJP ಸರ್ಕಾರಗಳಿದ್ದಾವೆ ಅಲ್ಲೆಲ್ಲಿ ಆಗಿದೆ. 12 ವರ್ಷಗಳಲ್ಲಿ ಎಲ್ಲೆಲ್ಲಿ ನೀವು ಡ್ಯಾಮ್ಗಳಿಗೆ ಫೌಂಡೇಶನ್ ಹಾಕಿದಿರಿ, ಎಷ್ಟು ಡ್ಯಾಮ್ಗಳು ತಯಾರಾಗ್ಯಾವ, ಎಷ್ಟೆಷ್ಟು ಸ್ಯಾಂಕ್ಷನ್ ಮಾಡಿದಿರಿ ಅನ್ನೋದು ನೀವು ಶ್ವೇತಪತ್ರ ಹೊರಡಿಸ್ಬೇಕು. ನಿನ್ನಿನ ದಿವಸ ಪೆಟ್ರೋಲ್ ಹೆಚ್ಚು ಮಾಡಿದಿರಿ. ಏನು ಅವಶ್ಯಕತೆ ಇತ್ತು ಪೆಟ್ರೋಲ್ ಹೆಚ್ಚು ಮಾಡೋದು? 5 ರಾಜ್ಯಗಳ ಚುನಾವಣೆ ಮುಗಿಯುವವರೆಗೆ ನೀವು ಕಾಯ್ದಿದ್ರಿ. ಈ ರಾಷ್ಟ್ರದಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಯಾರ್ಯಾರು ಮಾಡಿದ್ರು ಅವರೆಲ್ಲರನ್ನು ಇವತ್ತು ನೀವು ಒಪ್ಪಿಕೊಂಡು ವಾಷಿಂಗ್ ಮಷಿನ್ದಾಗ ಹಾಕಿ ಸ್ವಚ್ಛ ಮಾಡಿ ತೆಗೆದು ಅವ್ರಿಗೆ ಅಧಿಕಾರಗಳು ಕೊಡ್ತಾ ಇದ್ದೀವಿ. ಕೇರ್ ಫಂಡ್ ಅಲ್ರಿ, ಪ್ರಧಾನಮಂತ್ರಿ ನಮಗೆಲ್ಲ ಕೇರ್ ಮಾಡಬೇಕು ಇಡೀ ರಾಷ್ಟ್ರದ ಜನರಿಗೆ. ಇನ್ನು PM ಕೇರ್ ಫಂಡ್ ಅಂತ ಏನದು ಅರ್ಥ? ಯಾರಿಗೆ ಅರ್ಥ ಅಲ್ಲಾರ್ದಂತಂದು ಒಂದು ಸಂಸ್ಥೆ ಮಾಡಿ ಅದಕ್ಕೆ ಜನರಿಂದ ದೇಣಿಗೆ ತೊಗೊಂಡು ಆ ಯಾರ್ಯಾರು ದೇಣಿಗೆ ಕೊಟ್ಟರೆ ಎಲೆಕ್ಟ್ರಲ್ ಬಾಂಡ್, PM ಕೇರ್ ಅವ್ರಿಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದೀರಿ. ಇಂದಿನ ಮಾಧ್ಯಮಗೋಷ್ಠಿಯ ವಿಷಯ ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ರು ಮತ್ತು ಇಂಡಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಗೌಡ ಪಾಟೀಲ್ರ ಬಗ್ಗೆ ಜಿಲ್ಲಾ BJPಯವರು ಕಳೆದ ಬುಧವಾರ ಪತ್ರಿಕಾಗೋಷ್ಠಿ ಮಾಡಿ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ MB ಪಾಟೀಲ್ರು ನೀರಾವರಿಗೆ ಏನೂ ಮಾಡೇ ಇಲ್ಲ, ನೀರಾವರೆಲ್ಲ BJPಯ ಕಲ್ಪನೆಯ ಯೋಜನೆಗಳು, ಕಾಂಗ್ರೆಸ್ದವ್ರಿಗೆ ನೀರಾವರಿ ಬಗ್ಗೆ ಏನೂ ಕಾಳಜಿ ಇಲ್ಲ, ಎಲ್ಲ ನಾವೇ ಮಾಡಿದ್ದು ಅಂತ ಹೇಳಿದ್ದಾರೆ. ಆಮೇಲೆ ಯಶವಂತರಗೌಡ್ರ ಬಗ್ಗೆ ಮಾತಾಡಿ ಅವರು ನಮಗೆ ಅಂಧಭಕ್ತರಂತ ಶಬ್ದ ಉಪಯೋಗಿಸ್ಯಾರ. ಆಮೇಲೆ ಅಲ್ಲೇನೂ ಇಂಡಿ ಮತಕ್ಷೇತ್ರದಾಗ ಅಭಿವೃದ್ಧಿ ಆಗಿಲ್ಲ, ಆ ಅಭಿವೃದ್ಧಿ ಆಗಲಾರ್ದು ಮರೆಮಾಚಲಿಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಈ ನೀರಾವರಿಗೆ ಏನೂ ಸಂಬಂಧ ಇಲ್ಲ, ಅವರು ರಾಜ್ಯ ಸರ್ಕಾರದ್ದು ಯಶವಂತರಗೌಡರು ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತ ಹೇಳಿದ್ದಾರೆ. ನೀರಾವರಿ ವಿಷಯದಲ್ಲಿ MB ಪಾಟೀಲ್ರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ದಾರೆ BJPಯವರು. ನಾನು ಒಂದು ಅವರಿಗೆ ವಿನಂತಿ ಮಾಡ್ತೇನೆ, MB ಪಾಟೀಲ್ರು ಆಮೇಲೆ ಬರೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ನಾವೇ ಅವರು ಆಹ್ವಾನವನ್ನು ಸ್ವೀಕಾರ ಮಾಡಿ ಬಹಿರಂಗ ಚರ್ಚೆಗೆ ನೀವು ಯಾವತ್ತು ವೇದಿಕೆ ಸಿದ್ಧ ಮಾಡ್ತೀರಿ ಅವತ್ತು ನಾವು ದಾಖಲೆಗಳ ಸಮೇತ ಬರ್ತೀವಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತ ಕೇಳಿದ್ರೆ ಬಿಜಾಪುರ ಜಿಲ್ಲೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಕೆಲಸಗಳು ಏನಾದರೂ ಆಗಿದ್ದರೆ 2013ರಿಂದ 18ನೇ ಪೀರಿಯಡಲ್ಲಿ ಅದು MB ಪಾಟೀಲ್ರ ನೀರಾವರಿ ಸಚಿವರಿದ್ದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 50,000 ಕೋಟಿ ಹಣ ಕೊಡ್ತೀವಂತ ಏನು ವಾಗ್ದಾನ ಮಾಡಿದರು ಹೊಸಪೇಟೆಯಲ್ಲಿ, ಅದರ ಪ್ರಕಾರ ಅಷ್ಟಕ್ಕಿಂತಲೂ ಹೆಚ್ಚಿಗೆ ಹಣ ತಂದು ಇಡೀ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಲ್ಲಿ ಯಾವ ಜಿಲ್ಲೆಗೆ ಬರ್ತದೆ ಅದು ಎಲ್ಲ ಕಡೆ ಯುದ್ಧದೋಪಾದಿಯಲ್ಲಿ ಕೇವಲ 5 ವರ್ಷಗಳಲ್ಲಿ ಯೋಜನೆ ತಯಾರು ಮಾಡೋದು, ಅದನ್ನು ಟೆಂಡರ್ ಮಾಡೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದು, 3 ಕೆಲಸಗಳು 5 ವರ್ಷದಲ್ಲಿ ಆಗಿದ್ದಾವೆ. ಇದು ಭಾಳ ಒಂದು ಒಳ್ಳೆಯ ಕೆಲಸ. ಯಾರೂ ಮಾಡಲಾರ್ದಂಥ ಕೆಲಸ ನೀರಾವರಿ ಕೆಲಸ MB ಪಾಟೀಲ್ರು ಮಾಡಿದ್ದಾರೆ. ಇದು ಮಾಡದ ಮೇಲೆ ನಿಮ್ಮ BJPಯ ಶಾಸಕರು ಇವತ್ತು ನೀವು ಪಕ್ಷದಿಂದ ಅವ್ರಿಗೆ ಉಚ್ಚಾಟನೆ ಮಾಡಿರಬಹುದು, ಅವರೇ ಸಿದ್ದೇಶ್ವರ ದೇವಸ್ಥಾನದೊಂದು ಕಾರ್ಯಕ್ರಮದಲ್ಲಿ MB ಪಾಟೀಲ್ರನ್ನು ಆಧುನಿಕ ಭಗೀರಥ ಅಂಥೇಳಿ ಪ್ರಶಸ್ತಿ ಕೊಟ್ಟು
ಬಾಯಿ ತುಂಬ ಹೊಗಳಿದ್ದಿದೆ. ಇಷ್ಟೆಲ್ಲ ಗೊತ್ತಿದ್ದು ನೀವು ಎಂ ಬಿ ಪಾಟೀಲರು ನೀರಾವರಿಗೆ ಏನೂ ಮಾಡಿಲ್ಲ ಅಂತ ಹೇಳೋದು ಇದು ಭಾಳ ಬಾಲಿಶತನದ ಹೇಳಿಕೆ. ಮೊದಲ ಇವರೆಲ್ಲ ಯೋಜನೆ ಏನಿತ್ತು, ಬಿಜಾಪುರ ಜಿಲ್ಲೆ ಯಾವ ಪರಿಸ್ಥಿತಿ ಇತ್ತು, ಇವತ್ತು ಯಾವ ಪರಿಸ್ಥಿತಿ ಇದೆ ಎಲ್ಲ ಗೊತ್ತಿದೆ ಇವ್ರಿಗೆ. ಅವರು ರೈತ ಕುಟುಂಬದಿಂದ, ಒಳ್ಳೆಯ ಕುಟುಂಬದಿಂದ ಬಂದವರೇ ಇದ್ದಾರೆಲ್ಲ, ಬಿ ಜೆ ಪಿ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ. ಆದರೆ ನೀರಾವರಿ ಬಗ್ಗೆ ಬಿ ಜೆ ಪಿನೇ ಮಾಡಿದೆ, ಉಳಿದವ್ರು ಮಾಡಿಲ್ಲ. ಕೆರೆ ತುಂಬುವ ಯೋಜನೆ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗೆ ಮಂಜೂರಾಯಿತು ಅಂತ ಹೇಳಿದ್ದಾರೆ. ಆ ಮಾತಿಗೆ ಕೆರೆ ತುಂಬ ಯೋಜನೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೆ ಎಸ್ ಈಶ್ವರಪ್ಪ ನೀರಾವರಿ ಮಂತ್ರಿ ಇದ್ದಾಗ ಅದು ಮಂಜೂರಾತಿ ಕೊಟ್ಟಿದ್ದು ನಿಜ. ಇದು ನಾವು ಅವ್ರಿಗೆ ಈಶ್ವರಪ್ಪನವ್ರಿಗೆ ಧನ್ಯವಾದ ಹೇಳಿದ್ವಿ, ಆಗಿನ ಸರ್ಕಾರಕ್ಕೂ ನಾವು ಧನ್ಯವಾದ ಹೇಳಿದ್ವಿ, ಎಂ ಬಿ ಪಾಟೀಲರು ಹೇಳಿದ್ದಾರೆ. ಆದರೆ ಕೆರೆ ತುಂಬೋ ಯೋಜನೆ ಒಂದು ಕನಸಿನ ಯೋಜನೆ ಎಂ ಬಿ ಪಾಟೀಲರದು. ಆ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿರಲಿಲ್ಲ. ನಾವೇ ಅವ್ರಿಗೆ ಪ್ರಶ್ನೆ ಮಾಡಿದ್ದೀವಿ, ಏನು ಸರ್ ಕೆರೆ ತುಂಬೋದಂದ್ರೆ ಹೆಂಗೆ ಸಾಧ್ಯ ಇದೆ, ಎಲ್ಲಿಂದ ತಂದು ತುಂಬೋರು, ಕೆರೆ ಹೆಂಗೆ ತುಂಬಲಿಕ್ಕೆ ಬರ್ತೈತಿ ಅಂತ ಕೇಳಿವು. ಅವರು ಅವಾಗ ವಿಸ್ತೃತವಾಗಿ ನಮ್ಮೆಲ್ಲರಿಗೆ ಮನವರಿಕೆ ಏನು ಮಾಡಿದ್ರು, ಡ್ಯಾಮ್ನಿಂದ ಹೊಳೆಯಿಂದ ನೀರು ಪೈಪ್ ಮುಖಾಂತರ ತಂದು ಕೆರೆಗಳಿಗೆ ತುಂಬಿ ಜನರಿಗೆ ಅನುಕೂಲ ಆಗ್ತದೆ, ಜಾನುವಾರುಗಳಿಗೆ ರೈತರಿಗೆ ಅನುಕೂಲ ಆಗ್ತದೆ, ಅದಕ್ಕೆ ಯೋಜನೆಯನ್ನು ಮಾಡೋಣ ಅಂತ ಹೇಳಿದಾಗ ನಾವೊಂದು ತಿಂಗಳಾನಗಟ್ಟಲೆ ಅವರು ಜೊತೆ ಸೇರಿ ನಾವೆಲ್ಲರೂ ಜಿಲ್ಲೆಯಾದ್ಯಂತ ಕೆರೆ ತುಂಬೋ ಯೋಜನೆ ಮಂಜೂರಾಗಲಿ ಅಂತೇಳಿ ಹೋರಾಟ ಮಾಡಿದ್ದು. ಎಂ ಬಿ ಪಾಟೀಲರು ಕಲ್ಪನೆ ಮಾಡಿದ್ದಿಲ್ಲ ಅಂದರೆ ಇವತ್ತಿಗೂ ಈ ಕೆರೆ ತುಂಬೋ ಯೋಜನೆ ಬರ್ತಿರಲಿಲ್ಲ. ಆಮೇಲೆ ಎಂ ಬಿ ಪಾಟೀಲರು ಕೆರೆ ತುಂಬ ಯೋಜನೆ ಮಾಡಿದ್ರು, ಕೆನಾಲ್ಗಳನ್ನು ಎಲ್ಲಿ ಬೇಕಲ್ಲಿ ತೊಗೊಂಡು ಹೋದರು. ನಾ ಬಿ ಜೆ ಪಿಗೆ ಒಂದು ಮಾತು ಹೇಳ್ತೀನಿ, ನೀವೇ ಸೆಲೆಕ್ಟ್ ಮಾಡಿರಿ ಯಾವುದೇ ಒಂದು ಹೋಬಳಿ ಜಿಲ್ಲೆಯಲ್ಲಿ, ಆ ಹೋಬಳಿಗೆ ಹೋಗೋಣ, ಅಲ್ಲಿ ಕೆನಾಲ್ ಅದಾವಿಲ್ಲ ಅನ್ನೋದು ನೀವೇ ನೋಡಿಬಿಡ್ರಿ. ನೀವು ಯಾವ ಚಸ್ಮಾ ಹಾಕ್ಕೊಂಡು ನೋಡಿದ್ರು ನಾವು ರೆಡಿ ಇದ್ದೀವಿ. ಯಾಕಂದ್ರೆ ಯಾವುದೇ ಹೋಬಳಿಗೆ ಹೋಗೋಣ, ನಾ ಪ್ರತಿ ಹಳ್ಳಿ ಅಂತ ಹೇಳೋದಿಲ್ಲ, ಹೋಬಳಿ ಅದಾವ, ಹೋಬಳಿ ಮಟ್ಟದಲ್ಲಿ ಹೋಗೋಣ. ಇಲ್ಲಿ ಕೋರವಾರ ಹತ್ರ ಒಂದು ಅಭೂತ್ ಇಡೀ ಏಷ್ಯಾದಲ್ಲಿ ಅಂಥ ಒಂದು ಯೋಜನೆ ಇಲ್ಲ, ಆ ಥರ ಕೆನಾಲ್ ತೊಗೊಂಡೋಗಿದ್ದಾರೆ. ಕೆನಾಲ್ ಮೇಲೆ ಹೋಗ್ತದೆ, ಕೆನಾಲ್ ಕೆಳಗೂ ಹೋಗ್ತದೆ. ತಿಡುಗುಂದಿ ಅಕಡೇಟ್ ಇಲ್ಲಿ ಮದಮಾವಿ ಹತ್ರ ಪ್ರಾರಂಭ ಆಗಿ ಅದು ತಿಡುಗುಂದಿವರೆಗೆ ಇಷ್ಟು ದೊಡ್ಡ ಅಕಡೇಟ್ ಮಾಡಿದ್ದು ಯಾರೂ ಮಾಡಿಲ್ಲ. ಇದು ಸಾಧ್ಯನೇ ಇಲ್ಲ ಇಂಥದ್ದು. ಇನ್ನೂ ಇಂಥ ಭಾಳ ಅದಾವೆ. ತುಬಚಿ ಏತ ನೀರಾವರಿಗಳನ್ನು ಮಾಡಿ, ಪಿರಾಪುರ ಏತ ನೀರಾವರಿ ಇರ್ಬೋದು, ಮುಳವಾಡಿ ಏತ ನೀರಾವರಿ ಇವ್ರ ಕಾಲಕ್ಕೆ ಫುಲ್ ಇಂಪ್ಲಿಮೆಂಟ್ ಆಗಿ ಒಂದು ಹಂತಕ್ಕೆ ಬರ್ತದು. ಈ ಎಲ್ಲ ಏತ ನೀರಾವರಿಗಳು, ಕೆನಾಲ್ಗಳು, ಮೇನ್ ಕೆನಾಲ, ಬ್ರ್ಯಾಂಚ್ ಕೆನಾಲ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ಯಾರು. ಇದನ್ನು ಯಾರ್ಯಾರು ಅಲ್ಲಗಳಿಲ್ಲ, ವಿರೋಧಿಗಳನ್ನು ಅಲ್ಲಗಳಿದಿಲ್ಲ ಇವತ್ತಿನ ತನ. ಆದರೆ ಇವರು ಇವತ್ತು ವಿಚಾರ ಮಾಡಿ ಈ ಥರ ಮಾತಾಡ್ತಾರಂದ್ರೆ ಅದು ನಾವು ಇವರ ಆಹ್ವಾನವನ್ನು ಸ್ವೀಕರಿಸ್ತೀವಿ. ಇವ್ರಿಗೆ ದಾಖಲೆಗಳನ್ನು ಮತ್ತು ಕೇವಲ ಕಾಗದ ತೋರಿಸೋದಿಲ್ಲ, ಎಲ್ಲೆಲ್ಲಿ ನೀರಾವರಿ ಆಗ್ಯದ ಅದನ್ನು ಕರ್ಕೊಂಡೋಗಿ ತೋರಿಸ್ತೀವಿ. ನೀವೇ ಸೆಲೆಕ್ಟ್ ಮಾಡಿರಿ. ಇನ್ನು ಕಾಂಗ್ರೆಸ್ದವರಿಗೆ ಇನ್ನು ಅವ್ರು ಏನು ಹೇಳಿದ್ರು, ಇನ್ನೊಂದು ವಿಷಯ, ಬಬಲೇಶ್ವರ ಮತಕ್ಷೇತ್ರ ಅಲ್ಲಿ ಏನೂ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳಿದ್ರು. ನೀವು ಬಬಲೇಶ್ವರ ನೋಡಿಲ್ಲ ಅಂದಂಗೆ ಆಯ್ತದೆ ಅರ್ಥ. ನೀವು ಬಬಲೇಶ್ವರ ನೋಡಿದರೆ ಈ ಮಾತು ಬರ್ತಿರಲಿಲ್ಲ ನಿಮ್ಮ ಬಾಯಿಂದ. ಇವತ್ತು ನಾವೇ ಕೆಲವು ಸಲ ಅವ್ರಿಗೆ ಎಷ್ಟು ವರ್ಕ್ ಮಾಡ್ತಾರೆ ಬಬಲೇಶ್ವರಕ್ಕೆ ಅಂದ್ರೆ, ಏನು ಸರ್ ನೀವು ಬಬಲೇಶ್ವರಕ್ಕೆ ಮಂತ್ರಿನ ಏನು ಜಿಲ್ಲೆಗೆ ಮಂತ್ರಿ ಅಂತ ಕೇಳಿವಿ ನಾವು. ಅಷ್ಟು ರಾತ್ರಿಯಾಗಲು ದುಡಿತಾರೆ ಅವರು ಬಬಲೇಶ್ವರ ಸಲುವಾಗಿ. ನಮ್ಮದು ಒಂದು ರಿಕ್ವೆಸ್ಟ್ ಇದೆ ಅವ್ರಿಗೆ, ಸರ್ ಅವಳು ಜಿಲ್ಲಾ ತುಂಬ ಬರ್ರಿ, ಅಲ್ಲಿನೂ ಬರ್ತಾರವರು, ಬಟ್ ಬಬಲೇಶ್ವರಕ್ಕೆ ಆದ್ಯತೆ ಭಾಳ ಕೊಡ್ತಾರವ್ರು. ಅದನ್ನು ನಾವು ಹೊಗಳಬೇಕೆ, ಯಾಕಂದ್ರೆ ಪ್ರತಿಯೊಬ್ಬರು ತಮ್ಮ ಮತಕ್ಷೇತ್ರಕ್ಕೆ ಅದು ಮಾಡಬೇಕಾಗ್ತದೆ, ಮಾಡ್ತಾರೆ. ಬಬಲೇಶ್ವರ ಮತಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗಿ ನೋಡಿ ಮಾತಾಡ್ರಿ. ನೀವು ನೋಡಲಾರ್ದೇ ಎಲ್ಲೋ ಕೂತು ಯಾವ್ರ ಬಗ್ಗೆನೂ ಟೀಕೆ ಮಾಡಬೇಡ್ರಿ. ಇನ್ನು ಯಶವಂತರಾಗೌಡರು ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ, ಅವ್ರ ಕಡೆಯಿಂದ ಕೆಲಸ ಮಾಡೋಕ್ಕಾಗಿಲ್ಲ, ಅದನ್ನು ಮುಚ್ಕೊಳ್ಳೋಕೆ ಇವರು ಅಂಧಭಕ್ತರಂತ ಹೇಳಿದ್ದಾರೆ ಅಂತ. ಅಂಧಭಕ್ತರಂತ ಯಾರು ಹೇಳ್ಯಾರ? ಯಶವಂತಗೌಡರು ಹೇಳಿಲ್ಲದು. ಸುಮಾರು 7-8 ವರ್ಷಗಳಿಂದ ಅಂಧಭಕ್ತ ಅಂತ ಹೇಳಿದ್ದಾರೆ. 2-3 ದಿವಸದಿಂದ ಮೋದಿಯವರ ಒಂಥರ ಅಭಿಮಾನಿನೇ ರಂಗಣ್ಣ ಅಂತ, ಪಬ್ಲಿಕ್ ಟಿ ವಿ ರಂಗಣ್ಣ ಅಂಥೇಳಿ ಅವರು ಉಗುಳಿದ್ದಾರೆ ಇವರಿಗೆಲ್ಲ. ಮೋದಿಯವರಿಗೆ ಟೀಕಾ ಮಾಡಿದ್ದಾರೆ, ಮಬ್ಬ ಭಕ್ತರು ಅಂತ ಹೇಳಿದ್ದಾರೆ. ರಂಗಣ್ಣ ಹೇಳಿದ್ರೆ ಸುಖ ಆಗ್ತದೆ ನಿಮಗೆ? ಪಬ್ಲಿಕ್ ಟಿ ವಿಯವರು ಅಂಧಭಕ್ತರು ಅಂದ್ರೆ, ಮಬ್ಬ ಭಕ್ತರು ಅಂದ್ರೆ ಸುಖ ಆಗ್ತದೆ, ಉಳಿದವ್ರು ಅಂದ್ರೆ ಆಗೋದಿಲ್ಲ ನಿಮಗೆ? ಅದು ಭಾಳ ಖುಷಿ ಕೊಡ್ತದೆ ನಿಮಗೆ? ಅವ್ರು ಹೇಳಿದ್ದು, ಯಶವಂತರಗೌಡರು ಹೇಳಿದ ಇದು ಶಬ್ದ ಅಲ್ಲಿದು. ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲಿ ಬೇಕಲ್ಲಿ ಪತ್ರಿಕೆಗಳಲ್ಲಿ ಅಂಧಭಕ್ತರಂತ ಹೆಸರು ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಅವರು ಹೇಳಿದ್ದಾರೆ ಅಷ್ಟೇ. ಅದನ್ನೇನು ದೊಡ್ಡದು ಅಂಧಭಕ್ತರಂತ ಹೇಳಿದ್ದಾರೆ? ಈ ದೇಶದಲ್ಲಿ ಏನೇನು ನಡೆದಿದೆ ಅನ್ನೋದು ನೀವೆಲ್ಲ ನೋಡಿ ಮೌನ ವಹಿಸಿದಿರಲ್ಲ, ನಿಮಗೇನು ಅನ್ನಬೇಕು?
ನಿನ್ನಿನ ದಿವಸ ನೀಟ್ ಪ್ರಶ್ನೆ ಪತ್ರಿಕೆ ಸೋರಾಯಿತು, ಕೋಟಿ ಕೋಟಿ ವಿದ್ಯಾರ್ಥಿಗಳ ಜೀವನ ಹಾಳಾಗೋಯ್ತು. ಅವ್ರು ಯಾರ್ಯಾರು ಪಾಸ್ ಆಗ್ತಿದ್ರು, ಈಗ ಮತ್ತೊಮ್ಮೆ ಕೂತ್ರೆ ಅವ್ರು ಮತ್ತೊಮ್ಮೆ ಪಾಸ್ ಆಗ್ತಾರತ್ತೆ. ಏನು ಗೊತ್ತಾ, ವರ್ಷಗಟ್ಟಲೆ ಅಭ್ಯಾಸ ಮಾಡಿದ್ದಾರೆ, ಅವರು ದುಡ್ಡು ಖರ್ಚು ಮಾಡಿದ್ದಾರೆ, ಕಣ್ಣಲ್ಲಿ ನಿದ್ರೆ ಕಳ್ಕೊಂಡಿದ್ದಾರೆ. BJP ಸರ್ಕಾರ ಬಂದ ಮೇಲೆ 5 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದು ಎಲ್ಲೆಲ್ಲಿ BJP ಸರ್ಕಾರಗಳಿದ್ದಾವೆ ಅಲ್ಲೆಲ್ಲಾಗಿದೆ. ಮೊದಲು KET ಆಯಾ ರಾಜ್ಯಗಳು, ನಮ್ಮ ಕರ್ನಾಟಕದಲ್ಲಿ KET ಮಾಡ್ತಿದ್ರು, ಆಯಾ ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡ್ತಿದ್ರು. ಅವರು ಅದನ್ನು ಕೇಂದ್ರೀಕೃತ ಮಾಡಿ ಒಂದೇ ಕಡೆ ನೀಟ್ ಮಾಡೋ ಉದ್ದೇಶನೇ ನೀವು ಅದರಲ್ಲಿ ಭ್ರಷ್ಟಾಚಾರ ಮಾಡೋಕ್ಕೂ ಅದರಲ್ಲಿ ಜನರಿಗೆ ಮೋಸ ಮಾಡೋಕ್ಕಂತ ಮಾಡಿದ್ದು ನೀವು. ಆ ಯೋಜನೆ ನೀಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಜನರಿಗೆ ಮೋಸ ಮಾಡೋಕ್ಕಂತ ಮಾಡಿದಿರಿ ನೀವು. ಇವತ್ತು ಕಾಳಜಿ ಇಲ್ಲ ನೀವು ವಿದ್ಯಾರ್ಥಿಗಳ ಬಗ್ಗೆ. BJP ಫ್ಯಾಮಿಲಿ ಕಾರ್ಯಕರ್ತರ ಫ್ಯಾಮಿಲಿಯಲ್ಲಿ ವಿದ್ಯಾರ್ಥಿಗಳಿಲ್ವಾ? ವಿದ್ಯಾರ್ಥಿಗಳಂದ್ರೆ ವಿದ್ಯಾರ್ಥಿಗಳೇ ಅವರು, ಅವರಿಗೆ ಪಕ್ಷ ಪಂಗಡ ಇರುವುದಿಲ್ಲ. ಅದನ್ನು ನೀವು ನೋವಾಗಲ್ವಾ ನಿಮಗೆ? ವಿದ್ಯಾರ್ಥಿಗಳ ಬಗ್ಗೆ ನಿಮಗೆ ನೋವಾಗ್ತಾ ಇಲ್ವಾ? ಅದ್ರ ಬಗ್ಗೆನೂ ಮಾತಾಡಿ. ಯಾಕೆ ಹೀಗಾಗ್ತದೆ, ಆಗಬಾರ್ದಂತ ಆಗ್ರಹ ಮಾಡಿ ನಿಮ್ಮ ಸರ್ಕಾರಕ್ಕೆ. ಆಮೇಲೆ ಈ ದೇಶದಲ್ಲಿ ನೀರಾವರಿ ಕಲ್ಪನೆನೇ ಇರಲಿಲ್ಲ, ನೀರಾವರಿ ಕಲ್ಪನೆನೇ ಮೋದಿಯವರಿಂದ ಬತ್ತು, BJPಯಿಂದ ಬತ್ತು ಅಂತ ಹೇಳಿದೆ. ನಾವೊಂದು ಪ್ರಶ್ನೆ ಮಾಡ್ತೀನಿ ವಿನಂತಿಯಿಂದ. 12 ವರ್ಷಗಳಲ್ಲಿ ಎಲ್ಲೆಲ್ಲಿ ನೀವು ಡ್ಯಾಮ್ಗಳಿಗೆ ಫೌಂಡೇಶನ್ ಹಾಕಿದಿರಿ, ಎಷ್ಟು ಡ್ಯಾಮ್ಗಳು ತಯಾರಾಗ್ಯಾವ, ಎಷ್ಟೆಷ್ಟು ಸ್ಯಾಂಕ್ಷನ್ ಮಾಡಿದ್ದೀರಿ ಅನ್ನೋದು ನೀವು ಶ್ವೇತಪತ್ರ ಹೊರಡಿಸ್ಬೇಕು. ರಾಷ್ಟ್ರದವ್ರು ಆಗಲಿಕ್ಕಿಲ್ಲ, ನೀವೇ ಮಾಡಬೇಕು. ಜಿಲ್ಲಾದವ್ರು ಎಲ್ಲೆಲ್ಲದ ಅನ್ನೋದು ನೀವು ಜಿಲ್ಲಾ ನಾಯಕರುಗಳು, BJP ನಾಯಕರುಗಳು ದಯವಿಟ್ಟು ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ನೀರಾವರಿ ಯೋಜನೆಗಳಾದವು, ಎಲ್ಲೆಲ್ಲಿ ಬ್ರಿಡ್ಜ್ಗಳಾದವು, ಎಲ್ಲೆಲ್ಲಿ ಅಣೆಕಟ್ಟುಗಳಾದವು, ಕಾಂಗ್ರೆಸ್ ಸರ್ಕಾರದಲ್ಲಿಯೇ ಅಣೆಕಟ್ಟುಗಳು ಬ್ರಿಡ್ಜ್ಗಳು ಅವಾಗೇನು ಸ್ಯಾಂಕ್ಷನ್ ಆಗ್ಯಾವ ಅವನ್ನೇ ಓಪನಿಂಗ್ ಹೋಗೋದು, ಅಲ್ಲಿ ಜನ ಇರಲಿ ಬಿಡಲಿ ಫೋಟೋ ತಕ್ಕೊಳ್ಳು, ಕೈ ಬೀಸಿ ಬೀಸಿ ಫೋಟೋ ತಕ್ಕೋತೀರಿ ನೀವು ಮಾಡಿದ ಯೋಜನೆ ಏನಂಗೆ ತೋರಿಸ್ತೀರಿ. ಅದನ್ನು ಇದ್ರ ಬಗ್ಗೆ ಪಶ್ಚಾತ್ತಾಪ ಮಾಡ್ಕೋಬೇಕು ನೀವು. ಈ ದೇಶದಲ್ಲಿ ಒಂದು ಕುಂಡು ಪಿನ್ ತಯಾರಾಗ್ತಿದ್ದಿಲ್ಲ. ನೆಹರೂರವರು ಪ್ರಧಾನಮಂತ್ರಿ ಆದಮೇಲೆ ಬೃಹತ್ ಕೈಗಾರಿಕೆಗಳು, ಬೃಹತ್ ಅಣೆಕಟ್ಟುಗಳು, ನೀರಾವರಿ ಯೋಜನೆಗಳು ಈ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಾಗ 17 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸೋ ಥರ ಕೆಲಸ ಮಾಡಿದ್ದಾರೆ ಅವರು. ಅವಾಗ ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದೆ. ಇವತ್ತು 12 ವರ್ಷಗಳ ಕಾಲ ಕೆಲಸ ಮಾಡಿದಂಥ ನೀವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನವನ್ನು ಹರಾಜಿಗೆ ಹಾಕ್ತಾ ಇದ್ದೀರಿ. ಇಸ್ರೇಲ್ಗೆ ಹೋಗಿ ಫಾದರ್ಲ್ಯಾಂಡ್ ಅಂತ ಹೇಳಿದವಾಗ ಇದು ದೇಶದ ಮಾನ ಹರಾಜು ಆಗಲಿಲ್ವಾ? ರಾಹುಲ್ ಗಾಂಧಿಯವರು ದೇಶದ ಮಾನ ಹರಾಜಾಗಿದ್ದಾರೆ, ಘನತೆ ಕುಂದಿಸಿದ್ದಾರೆ ಅಂತ ಹೇಳ್ತಾರೆ. ಇಸ್ರೇಲ್ ದೇಶನೇ ನಮ್ಮದು ಪಿತಾ ದೇಶ, ತಂದೆ ದೇಶ ಅಂತ ಹೇಳಿದಾಗ ದೇಶದ ಮಾನ ಹರಾಜಾಗಲಿಲ್ಲ, ಘನತೆ ಕಡಿಮೆ ಆಗಲಿಲ್ಲ. ಎಂಥ ನಾಚಿಕೆಗೇಡಿನ ಇವು ಮಾತುಗಳಿವೆಲ್ಲ. ಒಬ್ಬ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಯಿಂದ ಶೋಭಿತರಂಥ ಮಾತುಗಳಲ್ಲಿ. ಅದಕ್ಕೆ ಈ ದೇಶಕ್ಕೆ ಏನಾದರೂ ಕೊಡುಗಿದ್ರೆ, ನೀರಾವರಿ ಕೊಡುಗಿದ್ರೆ, ಕೈಗಾರಿಕೆ ಕೊಡುಗಿದ್ರೆ, ಶೈಕ್ಷಣಿಕ ಕೊಡುಗೆ ಇದ್ದರೆ, ಸಾಂಸ್ಕೃತಿಕ ಕೊಡುಗೆ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಳೆದ 50 ವರ್ಷಗಳಲ್ಲಿ ಅದನ್ನು ಕಾಪಾಡಿಕೊಂಡು ಬಂದಿದ್ದರು. ಅದನ್ನು ಈ 12 ವರ್ಷಗಳಲ್ಲಿ ಅದೆಲ್ಲ ನೀರು ಪಾಲು ಮಾಡಿದ್ದೀರಿ ನೀವು. ನೆಹರೂರವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೊಂದು ವಿಷಯದಿಂದ ಗುರುತಿಸ್ಕೊಂಡಿದ್ರು. ಅವರು ಅಲಿಪ್ತ ರಾಷ್ಟ್ರ ಚಳವಳಿ ಮಾಡಿದ್ರು. ಅವರು ಅಲಿಪ್ತ ರಾಷ್ಟ್ರ ನೀತಿ. ಅಲಿಪ್ತ ರಾಷ್ಟ್ರ ನೀತಿ ಅಂದರೆ ಏನು? ಎಲ್ಲ ರಾಷ್ಟ್ರಗಳ ಜೊತೆ ಚೆನ್ನಾಗಿರಬೇಕು. ನೀವು ಯುದ್ಧದಲ್ಲಿ ಬೇರೆ ರಾಷ್ಟ್ರಗಳ ಜೊತೆ, ಕೆಲವು ರಾಷ್ಟ್ರ ಅಮೆರಿಕ ಜೊತೆ ಇಸ್ರೇಲ್ ಪರ ನಿಂದಿರ್ತೀರಿ. ಅದರಿಂದ ಎಷ್ಟು ಲಾಸ್ ಆಗಿದೆ ನಮ್ಮ ದೇಶಕ್ಕೆ. ಈ ಕಳೆದ 2 ತಿಂಗಳಿಂದ ಎಷ್ಟು ಲಾಸ್ ಆಗಿದೆ, ಎಷ್ಟು ಹಾನಿಯಾಗಿದೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ. ಗ್ಯಾಸ್ ಉಪಯೋಗಿಸೋದು ಬಿಡ್ರಿ, ಪೆಟ್ರೋಲ್ ಬಿಡ್ರಿ, ಡೀಸೆಲ್ ಬಿಡ್ರಿ. ನಾಳೆ ಶರೀರಕ್ಕೆ ಏನಾರ ಸಮಸ್ಯೆ ಆಗಿದೆ ಅಂದ್ರೆ ಬಿಟ್ಬಿಡ್ರಿ, ಔಷಧ ತೊಗೋಬೇಡ್ರಿ, ಔಷಧ ಸಿಗಲ್ಲ ತೊಗೋಬೇಡ್ರಿ, ಸಾಯಿರಂತಂಗೆ ಆಗ್ತದೆ. ಇದು ಅರ್ಥ. ನಿನ್ನಿನ ದಿವಸ ಪೆಟ್ರೋಲ್ ಹೆಚ್ಚು ಮಾಡಿದಿರಿ. ಏನು ಅವಶ್ಯಕತೆ ಇತ್ತು ಪೆಟ್ರೋಲ್ ಹೆಚ್ಚು ಮಾಡೋದು? 5 ರಾಜ್ಯಗಳ ಚುನಾವಣೆ ಮುಗಿಯುವವರೆಗೆ ನೀವು ಕಾಯ್ದಿದ್ರಿ. ಈಗ ಸಡನ್ಲಿ 3 ರೂಪಾಯಿ ಹೆಚ್ಚಿಗೆ ಮಾಡಿದಿರಿ. ದೇಶದ ಜನರಿಗೆ ಲಾಸ್ ಆಗೋದಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು 50 ಪೈಸೆ ಏರಿಸಿದ್ರೆ ನಮ್ಮ ಮಾಧ್ಯಮ ಮಿತ್ರರು ಪೆಟ್ರೋಲ್ ಬಂಕಿನ ಮುಂದೆ ಕ್ಯಾಮರಾ ಹಿಡ್ಕೊಂಡು ಹೋಗಿ ನಿಂತು ಜನರ ಜೇಬಿಗೆ ಕತ್ತರಿ ಅಂತ ತೋರಿಸ್ತಿದ್ರು. ಈಗ ಎಷ್ಟು ಹೆಚ್ಚಾಯಿತು, ನಮ್ಮ ಮಾಧ್ಯಮ ಮಿತ್ರರು ಯಾಕೋ ಅದು ತೋರಿಸೋದೇ ಇಲ್ಲ. ಈಗ 3 ರೂಪಾಯಿ ಏರಿಸೋದು ಕೂಡಲೇ 10 ರೂಪಾಯಿ ಏರಿಸ್ಯಾರ.
ರಷ್ಯಾದಿಂದ ಡೀಸೆಲ್ ಪೆಟ್ರೋಲ್ ಖರೀದಿ ಮಾಡಿ ನೀವು ಬೇರೆ ಪ್ರೈವೇಟ್ ಉದ್ಯಮಿಗಳಿಗೆ ಕೊಟ್ಟು ಅವರಿಂದ ಇಲ್ಲಿ ಸಪ್ಲೈ ಮಾಡಿಸ್ತಾ ಇದ್ದೀರಿ. ಅವರು ಪೆಟ್ರೋಲ್ ಪಂಪ್ಗಳೇ ಪ್ರಾರಂಭ ಮಾಡಿದ್ದಾರೆ ಕಡಿಮೆ ದರದಲ್ಲಿ ತಂದು. ಹಿಂದೆ ಸಬ್ಸಿಡಿ ಕೊಟ್ಟು ಪೆಟ್ರೋಲನ್ನು ಒಂದು ಲೆವೆಲ್ದಲ್ಲಿ ಮಾರಾಟ ಮಾಡ್ಲಿಕ್ಕೆ ಹಚ್ಚಿದ್ರು ಮನಮೋಹನ್ ಸಿಂಗ್ ಸರ್ಕಾರದಾಗ. ಸಬ್ಸಿಡಿ ಕೊಟ್ಟಿದ್ರು ಲಕ್ಷಾಂತರ ಕೋಟಿ ರೂಪಾಯಿ. ಇವತ್ತು ನೀವು ಲಕ್ಷಾಂತರ ಕೋಟಿ ರೂಪಾಯಿ ಜನರಿಗೆ ಮೋಸ ಮಾಡಿ ಪೆಟ್ರೋಲ್ ಡೀಸೆಲ್ದಲ್ಲಿ ಗಳಿಸ್ತಾ ಇದ್ದೀರಿ. ಅದಕ್ಕೆ ಕಾಂಗ್ರೆಸ್ಸಿಗೆ ಟೀಕೆ ಮಾಡೋದ್ರಿಂದ ಅಭಿವೃದ್ಧಿ ಆಗೋದಿಲ್ಲ. ದೇಶದ್ದು ಅಭಿವೃದ್ಧಿ ಮಾಡಿರಿ, ನಾವು ಮೆಚ್ತೀವಿ. ಅಭಿವೃದ್ಧಿ ಮಾಡಿದ್ರೆ ಮಹಾತ್ಮ ಗಾಂಧಿ ಟೀಕೆ ಮಾಡಿದ್ರೆ, ನೆಹರು ಟೀಕೆ ಮಾಡಿದ್ರೆ, ಇಂದಿರಾ ಗಾಂಧಿ ಟೀಕೆ ಮಾಡಿದ್ರೆ ಅಭಿವೃದ್ಧಿ ಅಲ್ಲ. ಇದು ಟೀಕೆ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಮಾತ್ರ ಅಭಿವೃದ್ಧಿ. ಒಂದು ಸೂಜಿನೂ ತಯಾರಾಗಲಾರ್ದಾಗ ದೇಶದ ಅಧಿಕಾರ ವಹಿಸ್ಕೊಂಡಂಥ ಕಾಂಗ್ರೆಸ್ 50 ವರ್ಷಗಳಲ್ಲಿ ಏನು ಮಾಡಬೇಕು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇವ್ರು ಯಾರು ಏನು ಹೇಳಿದ್ರು ಆಗೋದಿಲ್ಲ. ಆಮೇಲೆ ಅದೇ ವಿಷಯದ ಜೊತೆ ಯಶವಂತರಾಗೌಡರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ್ರಿ. ಇಂಡಿಗೆ ಹೋಗಿ ನೋಡಿರಿ, ಇಂಡಿನೂ ಹೋಗಿಲ್ಲ ನೀವು. ಇಂಡಿ ಇವತ್ತು ಶಾಂತಿ, ಸರ್ವ ಜನಾಂಗದ ಶಾಂತಿಯ ತೋಟಾಗಿದೆ ಇವತ್ತು ಇಂಡಿ. ಅಲ್ಲಿ ಒಂದು ಗಲಭೆಯಿಲ್ಲ, ಒಂದು ಕೋಮುವಾದಿಲ್ಲ, ಒಂದು ಕೋಮುವಾದದ ಯಾವುದೂ ಶಕ್ತಿಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ಮರ್ಗೂರು ಫ್ಯಾಕ್ಟ್ರಿ ಸುಮಾರು ಲಿಲಾವಾಗಿ ಅದು ಮಾರಾಟಕ್ಕೆ ಹೋಗಿತ್ತು. ಅಂಥದನ್ನು 6-7 ಸಾವಿರ ಕೋಟಿ ಹಾಕಿ ಸರ್ಕಾರದಿಂದ ತಂದು ಅದನ್ನು ಪ್ರಾರಂಭ ಮಾಡಿ ಇವತ್ತು ಸುಮಾರು 10-15 ವರ್ಷ ಆಯ್ತು. ಇವತ್ತು ಸರಿಯಾಗಿ ನಡೀತಾ ಇದೆ. ಅಲ್ಲೊಂದು ಮಿನಿ ವಿಧಾನಸೌಧ ಇದೆ. ಇಡೀ ಉತ್ತರ ಕರ್ನಾಟಕದಲ್ಲೆಲ್ಲ ಎಲ್ಲೂ ಇಲ್ಲ ಅಂಥದ್ದೊಂದು ಮಿನಿ ವಿಧಾನಸೌಧ ಮಾಡಿದ್ದಾರೆ. ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಏನೇನು ಬೇಕು ಎಲ್ಲ ಮಾಡಿದ್ದಾರೆ. ಇವತ್ತು ಅಷ್ಟು ಕೆಲಸ ಮಾಡಿದ್ದಾರೆ ಅವರು. ಅಲ್ಲಿ ಹೋಗಿ ನೋಡ್ಬೇಕು ನೀವು. ಆಮೇಲೆ ಎಲ್ಲ ಜನಾಂಗದವ್ರ ಜೊತೆ ಉತ್ತಮ ಬಾಂಧವ್ಯ ಹೊಂದ್ಕೊಂಡು ಎಲ್ಲರಿಗೂ ಅಧಿಕಾರದಲ್ಲಿ, ರಾಜಕೀಯದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಅಭಿವೃದ್ಧಿಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಯಾವುದು ಟೀಕೆ ಟಿಪ್ಪಣಿಗಳಿಲ್ಲದೆ ಇವತ್ತಿಗೂ ಅವರು ಒಂದು ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಜನ ಅವರಿಗೆ 3 ಸಲ ಆರಿಸಿ ತಂದಿದ್ದಾರೆ. ಅಂಥವ್ರ ಬಗ್ಗೆ ನೀವು ಹಗುರವಾಗಿ ಮಾತನಾಡೋದು, ಅವ್ರು ಅಂಧಭಕ್ತರಂದರು ಅಂತ ಹೇಳಿದ್ರೆ, ಅಂಧಭಕ್ತರು ಇಡೀ ದೇಶನೇ ಅಂತ ಇದೆ. ಭಾಳಷ್ಟು ಜನ ಅಂತ ಇದ್ದಾರೆ ನಿಮ್ಗೆ. ಇತ್ತೀಚೆಗೆ ಚಾನಲ್ಗಳ ಸಹಿತ ಅಂಧಭಕ್ತರು ಅಂತ ಇದ್ದಾರೆ ನಿಮ್ಗೆ. ಅವರು ಅಲ್ಲಿ ಕೈಗಾರಿಕಾ ಪಾರ್ಕ್ ಅವ್ರು ನಿರ್ಮಾಣ ಮಾಡಿದ್ದಾರೆ, ITI ಮಾಡಿದ್ದಾರೆ, ಕಾಲೇಜುಗಳು ಮಾಡಿದ್ದಾರೆ, ಶೈಕ್ಷಣಿಕ ಕ್ರಾಂತಿನೇ ಮಾಡಿದ್ದಾರೆ. ಇಂಡಿ 224 ಮತಕ್ಷೇತ್ರಗಳಲ್ಲಿ ಕೊನೆಯ ಸ್ಥಾನದಲ್ಲಿದ್ದಂಥ ಇಂಡಿ ಇವತ್ತು ಅದು ಮೊದಲನೇ ಸ್ಥಾನದಲ್ಲಿ ಬಂದು ನಿಲ್ಲುವ ಒಂದು ಲೆವೆಲ್ಗೆ ಇಂಡಿ ಮತಕ್ಷೇತ್ರ ಅವರು ತಂದಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಅದನ್ನು ವಿವರಣೆಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಆಮೇಲೆ ನೀವು ಅವರು ಕೇಂದ್ರ ಸರ್ಕಾರದವ್ರು ನೀರಾವರಿ ಕೆನಾಲ್ಗಳು ರಿಪೇರಿ ಕೆಲಸ ಮಾಡ್ಬೇಕಂತ ಹೇಳಿದಾಗ ನೀವು ನಿನ್ನೇನು ಹೇಳಿದ್ರಿ? ಏನೂ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ಈ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರನೇ ಮಾಡ್ಬೇಕು ಆ ನೀರಾವರಿ ಕೆಲಸ ಅಂತ ಹೇಳಿದ್ರಿ. ಹಂಗಾರೆ ನೀವು ಕಳೆದ ಸಾಲಿನಲ್ಲಿ ರಮೇಶ್ ಜಿಗಜಿಣಗಿ ನಿಮ್ಮ ಸಂಸದರು ನಾ 2006 ಕೋಟಿ ಕೇಂದ್ರ ಸರ್ಕಾರದಿಂದ ತಂದೀನಿ ಅಂತ ಹೇಳ್ಕೊಂಡಿದ್ರು. ಹಂಗಾದ್ರೆ ಸುಳ್ಳು ಹೇಳಿದ್ರಂತ ಅರ್ಥ ಆಯ್ತಲ್ಲ. ಇದ್ರು ಕೇಂದ್ರ ಸರ್ಕಾರಕ್ಕೆ ನೀರಾವರಿ ವ್ಯವಹಾರಕ್ಕೆ ಸಂಬಂಧ ಇಲ್ಲ, ನೀರಾವರಿ ಇಲಾಖೆಗೆ ಸಂಬಂಧ ಇಲ್ಲ, ಅಭಿವೃದ್ಧಿ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅವರು 2600 ಕೋಟಿ ತಂದಿದ್ದು ಸುಳ್ಳು ಅಂತ ಹೇಳ್ದಂಗೆ ಆತಲ್ಲ. ಅದನ್ನು ನೀವು ಒಪ್ಕೋತೀರಾ? ಸುಳ್ಳು ಹೇಳಿದಾರಂತ ಒಪ್ಕೋತೀರಾ? ಅವರು ಕರ್ನಾಟಕ ಬಂದಿದ್ದರು. ಅವರು ನುಡಿಮುತ್ತುಗಳ ಬಗ್ಗೆ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಸ್ವಾಮಿ, ನೀವು ಆ ವಿಷಯ ಹೇಳುವಾಗ ನಿಮ್ಮ ಪಕ್ಕದಲ್ಲಿ ಯಾರು ಕೂತಿದ್ರು? ಮುಖ್ಯಮಂತ್ರಿ ಇದ್ದಾಗ ಭ್ರಷ್ಟಾಚಾರ ಮಾಡಿ, ಏಕ ನಂಬರ್ ಭ್ರಷ್ಟಾಚಾರ ಮಾಡಿ DD ತೊಗೊಂಡು ಜೈಲಿಗೆ ಹೋದವ್ರು ಕೂತಿದ್ರು ನಿಮ್ಮ ಪಕ್ಕದಲ್ಲಿ. ನಿಮ್ಮ ಪಕ್ಕದಲ್ಲಿ ಕೂತವ್ರು ಜೈಲಿಗೆ ಹೋಗಿದ್ದರು. 2 ದಿವಸ ಮೊದಲು ಸುವೇಂದು ಅಧಿಕಾರಿ ಕಲ್ಕತ್ತಾದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದರು. ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಹರಡ್ತಿದ್ದ ವಿಡಿಯೋ, ಆ ಲಂಚ್ ತೊಗೊಂಡಿದ್ದು ವಿಡಿಯೋ ಹಾಕಿದ್ರಿ ನೀವು. ಇವತ್ತು ಅದೇ ಮನುಷ್ಯಾಗ ಪ್ರಮಾಣವಚನ ಸ್ವೀಕಾರ ಮಾಡಿ ಅಪ್ಕೊಳ್ತೀರಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಯಾರ್ಯಾರು ಮಾಡಿದ್ರು ಅವರೆಲ್ಲರನ್ನು ಇವತ್ತು ನೀವು ಒಪ್ಪಿಕೊಂಡು ವಾಷಿಂಗ್ ಮಷಿನ್ದಾಗ ಹಾಕಿ ಸ್ವಚ್ಛ ಮಾಡಿ ತೆಗೆದು ಅವ್ರಿಗೆ ಅಧಿಕಾರಗಳು ಕೊಡ್ತಾ ಇದ್ದೀರಿ ನೀವು. ಅಸ್ಸಾಂ ಮುಖ್ಯಮಂತ್ರಿ ಹಣೆಬರು ಅದೇ, ಎಲ್ಲರೂ ಅದೇ. ಮಹಾರಾಷ್ಟ್ರದಲ್ಲಿ ಪವಾರ್ ಅಂತಿದ್ರು, ದಿವಂಗತ ಪವಾರ್ ಅವರು 70,000 ಕೋಟಿ ಹಗರಣ ಅಂತೇಳಿ ನೀವು ಭಾಷಣ ಮಾಡಿದ್ರು. ಒಂದೇ ವಾರದಾಗ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿದ್ರಿ. ಭ್ರಷ್ಟಾಚಾರ ಮಾಡಿದವ್ರನ್ನು ನೀವು ಪಕ್ಕದಾಗ ಕೂಡಿಸಿ ಭಾಷಣ ಹೇಳ್ತೀರಿ. ನೀವು ಎಲೆಕ್ಟ್ರಲ್ ಬಾಂಡ್ ಹೆಸರು ಮೇಲೆ ಭ್ರಷ್ಟಾಚಾರ ಮಾಡಿದ್ರಿ. PM ಮೋದಿ ಫಂಡ್ ಇವತ್ತಿಗೂ, ಕೇರ್ ಫಂಡ್ ಇವತ್ತಿಗೂ ನೀವು ಅದು ಹೇಳ್ತಾ ಇಲ್ಲ ಬಹಿರಂಗವಾಗಿ. PM ಕೇರ್ ಫಂಡ್ ಅಲ್ರಿ, ಪ್ರಧಾನಮಂತ್ರಿ ನಮಗೆಲ್ಲ ಕೇರ್ ಮಾಡಬೇಕು ಇಡೀ ರಾಷ್ಟ್ರ ಜನರಿಗೆ. ಇನ್ನು PM ಕೇರ್ ಫಂಡ್ ಅಂತ ಏನದು ಅರ್ಥ? ಯಾರಿಗೆ ಅರ್ಥ ಅಲ್ಲಾರ್ದಂತಂದು ಒಂದು ಸಂಸ್ಥೆ ಮಾಡಿ ಅದಕ್ಕೆ ಜನರಿಂದ ದೇಣಿಗೆ ತೊಗೊಂಡು ಆ ಯಾರ್ಯಾರು ದೇಣಿಗೆ ಕೊಟ್ಟರೆ ಎಲೆಕ್ಟ್ರಲ್ ಬಾಂಡ್, PM ಕೇರ್ ಅವ್ರಿಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದೀರಿ. ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದೆಲ್ಲ ಬ್ರಿಡ್ಜ್ಗಳು ಬೀಳ್ತಾ ಇದ್ದೇವೆ. ಇವತ್ತು ನಿಮ್ಮ ಪೀರಿಯಡಲ್ಲಿ ಕಟ್ಟಿದಂಥ ಬ್ರಿಡ್ಜ್ಗಳು ಎಲ್ಲ ರಾಜ್ಯದಲ್ಲಿ ಬೀಳ್ತಾ ಇದ್ದಾವೆ. ಅದ್ರ ಬಗ್ಗೆನೂ ಹೇಳ್ಬೇಕಲ್ಲ. ಆಮೇಲೆ ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕ್ತದೆ ಪಕ್ಷಗಳಿಗೆ. ನೀವು ಯಾರ್ಯಾರಿಗೆ ಚೂರಿ ಹಾಕಿರಿ ಅನ್ನೋದು ಲಿಸ್ಟ್ ಇದೆ ನಮ್ಮ ಕಡೆ.
ಕಾಶ್ಮೀರದಲ್ಲಿ ಮೆಹಬೂಬಾ ಮುಫ್ತಿಗೆ ಚೂರಿ ಹಾಕಿದ್ರಿ, ಕಾಶ್ಮೀರದ ಪಂಜಾಬ್ದಲ್ಲಿ ಅಕಾಲ್ದಳಕ್ಕೆ ಚೂರಿ ಹಾಕಿದ್ರಿ, ಒಡಿಶಾದಲ್ಲಿ ಪಟ್ನಾಯಕ್ ಅವ್ರಿಗೆ ಚೂರಿ ಹಾಕಿದ್ರಿ, ಮಹಾರಾಷ್ಟ್ರದಲ್ಲಿ ಶಿವಸೇನಾದವ್ರಿಗೆ ಚೂರಿ ಹಾಕಿದ್ರಿ. ನೀವು ಇದೇ ಮಮತಾ ಬ್ಯಾನರ್ಜಿ ಜೊತೆ ಸರ್ಕಾರ ಮಾಡಿದ್ರಿ. ನೀವು ನಿಮಗೆ ಯಾರ್ಯಾರು ಸಹಾಯ ಮಾಡ್ಯಾರ ನೀವು ಅವರೆಲ್ಲರಿಗೂ ಚೂರಿ ಹಾಕಿದ್ರಿ. ನಿತೀಶ್ ಕುಮಾರ್ ಅವ್ರಿಗೆ ಇತ್ತೀಚೆಗೆ ನೀವು ಅವ್ರಿಗೆ ಬೆನ್ನ ಚೂರಿ ಹಾಕಿದ್ರಿ. ಕಾಂಗ್ರೆಸ್ನಲ್ಲಿ ಚೂರಿ ಹಾಕಿದ್ರೆ ತೋರಿಸ್ರಿ. ಟೀಕೆ ಮಾಡೋಕ್ಕೂ ಟಿಪ್ಪಣಿ ಮಾಡೋಕ್ಕೂ ಒಂದು ಲಿಮಿಟ್ ಇರಬೇಕಲ್ಲ. ಮಾಡುವುದೆಲ್ಲ ನೀವು ಮಾಡಿ ಎಲ್ಲ ಕಾಂಗ್ರೆಸ್ ಮೇಲೆ ಹಾಕ್ತಾ ಇದ್ದೀರಿ. ಅದಕ್ಕೆ ನಾ ಈ ಸಂದರ್ಭದಲ್ಲಿ ಹೇಳೋದಂದ್ರೆ, ನಮ್ಮ ಬಿ ಜೆ ಪಿ ಸಹೋದರರು ಏನಾರು ಮಾತಾಡಬೇಕಾಗಿದ್ರೆ ಸ್ವಲ್ಪ ವಿಚಾರ ಮಾಡಿ ಅಭ್ಯಾಸ ಮಾಡಿ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನೊಂದು ಸಲ ಕೊನೆಯದಾಗಿ ನೀಟ್ ವಿದ್ಯಾರ್ಥಿಗಳಿಗೆ ಮೋಸ ಆಗಿದ್ದನ್ನು ಸರಿಪಡಿಸಬೇಕು. ಆ ನೀಟ್ ವಿದ್ಯಾರ್ಥಿಗಳಿಗೆ ಆಯಾ ರಾಜ್ಯದಲ್ಲಿ ಮೊದಲಿನ ಥರ ಆಯಾ ರಾಜ್ಯ ಸರ್ಕಾರಗಳು ಪರೀಕ್ಷೆಗಳನ್ನು ನಡೆಸಿ ಆಯ್ಕೆ ಮಾಡೋ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಯಾಕಂದರೆ ಇದು ನಿಮ್ಮ ಕೈಯಿಂದ ಆಗೋದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ನೀವು ಕೇಂದ್ರೀಕರಣ ಮಾಡಿದ್ದೆ ಅದಕ್ಕೆ ಮೋಸ ಮಾಡೋಕ್ಕೆ. ಅದಕ್ಕೆ ನೀವು ಮೊದಲಿನ ಥರನೇ ಪದ್ಧತಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಆಮೇಲೆ ನಿನ್ನಿನ ದಿವಸ ನೀವು ಬೆಲೆ ಏರಿಸಿದಂಥ ಪೆಟ್ರೋಲ್, ಡೀಸೆಲ್ ಇವು ಆಗಿಂದಾಗ ಹಿಂತಕ್ಕೋಬೇಕು. ಗ್ಯಾಸ್ಗಳು ಇವತ್ತು ಅಡುಗೆ ಮಾಡೋದು ಸಮಸ್ಯೆ ಆಗಿಬಿಟ್ಟಿದೆ. ಹೋಟೆಲ್ಗಳು ಬೆಂಗಳೂರಲ್ಲಿ ಬಂದಾಗಿದ್ದಾವೆ. ಹೋಟೆಲ್ಗಳು 50% ಹೋಟೆಲ್ಗಳು ಬಂದಾಗಿದ್ದಾವೆ. ಅದಕ್ಕೆ ಇವೆಲ್ಲನೂ ಮಾಡಬೇಕು ಹೊರತಾಗಿ ಬರೀ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ ಕಾಲ ಹಣ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.